2 ವರ್ಷದಾಗ ಬಂದಿದ್ದು ತಾವು ಮಾತು ಕೊಟ್ಟಂಗೆ 56,000 ಅಥವಾ 57,000 ಖಾಲಿ ಉದ್ಯೋಗ ನುಗ್ಗಬೇಕು. ಅದೇ ರೀತಿ ರೈತರಿಗೆ ಮಾರ್ಕೆಟ್ ಕೊಡಬೇಕು, ಬೆಂಬಲ ಬೆಲೆ ಕೊಡಬೇಕು, ಮತ್ತು ಇವು ಗ್ಯಾರಂಟಿಗಳನ್ನ ಮುನ್ನಡೆಸ್ಕೊಂಡು ಹೋಗಬೇಕು. ಇನ್ನೂ ಅನೇಕ ಮತ್ತು ನೀರಾವರಿಗಳನ್ನ ಮಾಡಬೇಕಾಗಿದೆ. ಮತ್ತು ಎಲ್ಲ ಕಡೆ ನೀರಿನ ಸಹ ಇವತ್ತು ರೈತರು ಸ್ಟ್ರೈಕ್ ಹೇಳ್ತಾ ಇದ್ದಾರೆ. ಅದರಲ್ಲೊಂದು ಹೊಸ ನಕ್ಷತ್ರಗಳಿಬ್ಬರು ಬಂದಿದ್ದಾರೆ ಇವತ್ತು. ಒಬ್ಬರು ನಮ್ಮ ಶಶಿಕಾಂತ್ ಗುರೂಜಿಯವರು, ಇನ್ನೊಬ್ಬರು ಚುನಾಪ ಪೂಜಾರಿ. ಅದ್ರ ಇನ್ನುಳಿದ ಅನೇಕ ರೈತ ನಾಯಕರಿದ್ದಾರೆ. ಅವರೆಲ್ಲ ನೀರು ಬೇಡ್ತಾ ಇದ್ದಾರೆ, ಬೆಂಬಲ ಬೆಲೆಗೆ ಬೇಡ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ನಮ್ಗೆ ಸಪ್ರೇಟ್ ಮಾರ್ಕೆಟ್ ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೂ ಏನಾದರೂ ಒಂದು ವರ್ಕ್ ಮಾಡಬೇಕಾಗಿದೆ. ಯಾಕಂದರೆ ವೋಟರ್ಸ್ ಇರೋದು ಎಲ್ಲೇ? ರೈತರಲ್ಲೇ, ಕೂಲಿಕಾರರಲ್ಲೇ, ಅದೇ ಕಾಲಕ್ಕೆ ದುಡಿಯುವ ವರ್ಗದಲ್ಲೇ, ಮತ್ತು ದಲಿತರಲ್ಲೇ, ಮತ್ತು OBC ಇಲ್ಲಿ ಪದಗಳು ಹೆಚ್ಚಿದ್ದಾವೆ. ಆ ದೃಷ್ಟಿ ಇಟ್ಕೊಂಡು ಸಿದ್ದರಾಮಯ್ಯರನ್ನು ಪ್ಲೀಸ್ ಮಾಡ್ಕೋಬೇಕಾಗಿತ್ತಂದ್ರೆ, ಸಿದ್ದರಾಮಯ್ಯನ ತಮ್ಮ ಜೊತೆ ಉಳಿಸ್ಕೊಂಡು ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ, ಸಹಜದ DKC ಅವರು ಪಟ್ಟಣವ್ರಿಗೆ ಅವಕಾಶ ಕೊಡೋದು ಭಾಳ ಯೋಗ್ಯ ಅಂತ. ಮತ್ತು ಪಟ್ಟಣವರಿಂದನೂ ಒಂದಿಷ್ಟು ಪಾರ್ಟಿಗೆ ಒಳ್ಳೇದಾಗೋ ಸಾಧ್ಯತೆಗಳಿದ್ದಾವೆ. ಒಳ್ಳೆಯ ಮುಹೂರ್ತ ಕಾಂಗ್ರೆಸ್ಸಿಗರು ಹೋದವರು. ಇವೆಲ್ಲ ಲೆಕ್ಕ ಹಾಕೊಂಡು ನೋಡಿದಾಗ ಇಲ್ಲೇ ಅಶೋಕ್ ಪಟ್ಟಣವ್ರಿಗೆ ಒಂದಿಷ್ಟು ಅವಕಾಶಗಳು ಜಾಸ್ತಿ ಅಂತ ಅನಿಸಿದ್ರು. ರಾಜಕೀಯ ಲಾಭಕ್ಕಾಗಿ ಏನು ಬೇಕಾದ ಆಗ್ಬೋದು ಅಂತ ಆ ದಿಶೆಯಲ್ಲೇ ನೋಡ್ಬೇಕಾದನ್ನ. ಬಟ್ DKC ಅವ್ರಿಗೆ ಒಬ್ಬರಂತೆ ಫಿಕ್ಸ್ ಆಗಿದ್ದಾರೆ ಅಂತ ಅನ್ನಿಸ್ತದೆ. ಒಂದು ಲಕ್ಷ್ಮಣ ಸವದಿ. ಇಲ್ಲಾಂದ್ರೆ ಅವರು ಲಕ್ಷ್ಮಣ ಸವದಿಗೆ ಆಫರ್ ಅಂದರೆ ಇಸದವ್ರಿಗೆ BJPಯಲ್ಲಿ ತೊಗೊಂಡೇ ಬಿಡ್ತಾರೆ. ಅವ್ರನ್ನ ಬಾರಪ್ಪ ಭಾಳ ಚಲೋ ಆಯಿತು, ನಮ್ಮ ಜೊತೆ ಬಂದೇ ಬಿಡು ಅಂತೇಳಿ. ಮತ್ತು ಅವ್ರು ಹೋದ್ರಂದ್ರೆ ಅವ್ರ ಜೊತೆ 3-4 ಸೀಟ್ಗಳು ಹೋಗ್ತಾವೆ. ಹೋಗ್ದು ಅಂದ್ರೇನು ಅಷ್ಟು ಕಳ್ಕೊಳ್ತಾರೆ ನಾಳಿನ 2028ರಲ್ಲಿ. ಹೀಗಾಗಿ ಅದೆಲ್ಲಕ್ಕಿಂತಲೂ ಇವತ್ತು ಒಂದು ನಮ್ಮ ಸೌದಿ ಫಿಕ್ಸ್, ಎರಡನೇದು ಇವರಿಬ್ಬರಲ್ಲಿ ಕಾಂಪಿಟೇಷನ್ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಇನ್ನೊಬ್ಬರು ನಮ್ಮ ಅಶೋಕ್ ಪಟ್ಟಣ್. ಇನ್ನು ಉಳಿದವ್ರಿಗೆ ಏನೋ ಒಂದಿಷ್ಟು ಯಾವುದೋ ಒಂದು ಸಮಿತಿದು ಅಲ್ಲಿದು ಇಳಿದು ಏನೋ ಸ್ವಲ್ಪ ಇದು ಲೀಡರ್ಶಿಪ್ ಕೊಟ್ಟರೆ ಅಧ್ಯಕ್ಷನ ಮಾಡಿದರೆ ಈ ಸ್ವತಂತ್ರ ನಿಯೋಗಗಳದಾವ, ಆಯೋಗಗಳದಾವ ಮಾಡಿದರೆ ಅವ್ರು ಸಮಾಧಾನ ಆಗುವ ಸಾಧ್ಯತೆ ಎಲ್ಲ ಇದ್ದಾವೆ. ಯಾಕಂದ್ರೆ ಗಣೇಶ್ ಹುಕ್ಕೇರಿಗೂ ವಯಸ್ಸದ, ನಮ್ಮ ಕೌದಲಿಗೆ ಅವ್ರಿಗೂ ಅಡ್ಡಿಲ್ಲ, ಇವ್ರಿಗೂ ಚಿಕ್ಕವರಿದ್ದಾರೆ, ಇನ್ನೂ ಸ್ವಲ್ಪ ಅವಕಾಶ ಅದ. ಆದರೆ